ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ಕ್ಷೇತ್ರದ ಯುವ ಮೋರ್ಚಾ ನೂತನ ಅಧ್ಯಕ್ಷರಾಗಿ ದಾನುಷ್ ವಿಶ್ವನಾಥ್ ವೀರಪುರ, ಉಪಾಧ್ಯಕ್ಷರಾಗಿ ಗಗನ್ ಸುರೇಶ್ ಬಿಡದಿ ನೇಮಕ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ದಾನುಷ್ ವಿಶ್ವನಾಥ್ ವೀರಪುರ, ಉಪಾಧ್ಯಕ್ಷರಾಗಿ ಗಗನ್ ಸುರೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ನೇಮಕಾತಿ ಮಾಡಲಾಗಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಈ ಕುರಿತು ಪ್ರತಿಕ್ರಿಯಿಸಿದ ಅಧ್ಯಕ್ಷ ದಾನುಷ್ ವಿಶ್ವನಾಥ್ ವೀರಾಪುರ ಹಾಗೂ ಗಗನ್ ಸುರೇಶ್ ಅವರು, ಪಕ್ಷದ ಹಿರಿಯ ನಾಯಕರ ವಿಶ್ವಾಸದಿಂದ ಈ ಜವಾಬ್ದಾರಿ ದೊರೆತಿರುವುದು ನಮಗೆ ಹೆಮ್ಮೆಯ ಸಂಗತಿ. ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮುಖ್ಯ ವಕ್ತಾರ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಗೌಡ, ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಎಂಎಲ್ಎ ಧೀರಜ್ ಮುನಿರಾಜು, ರಾಮನಗರ ಜಿಲ್ಲಾ ಅಧ್ಯಕ್ಷ ಆನಂದ್ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಪಿ ಶಿವಾನಂದ್, ಮಾಗಡಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಹಾಗೂ ಮುಖಂಡರಾದ ಸಂದೀಪ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆಯನ್ನ ಬಲಪಡಿಸಲು ಹಾಗೂ ಯುವಕರನ್ನ ಸಂಘಟಿಸಲು ಶ್ರಮಿಸುತ್ತೇವೆ. ಯುವಕರನ್ನ ಸಂಘಟಿಸಿ ಸಮಾಜ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಪ್ರೇರೇಪಿಸುವುದು ನಮ್ಮ ಗುರಿಯಾಗಿದೆ. ಮಾಗಡಿ ಕ್ಷೇತ್ರದಲ್ಲಿ ಯುವ ಶಕ್ತಿಯನ್ನ ಒಗ್ಗೂಡಿಸಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ತತ್ವಗಳನ್ನು ಮನೆ ಮನೆಗೆ ತಲುಪಿಸಲು ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ, ಜಿಲ್ಲಾ ಉಪಾಧ್ಯಕ್ಷ ರಾಜೇಶ್, ಸಂದೀಪ್, ನೂತನ ಅಧ್ಯಕ್ಷ ಧನುಷ್ ವಿಶ್ವನಾಥ್, ಉಪಾಧ್ಯಕ್ಷ ಗಗನ್ ಸುರೇಶ್, ಭಾಸ್ಕರ್, ಶಶಿಧರ್, ಸುರೇಶ್, ಶಶಿಕುಮಾರ್, ಅನಿಲ್ ಕುಮಾರ್, ಅಂಜನ್, ಸುರೇಶ್, ನಂದಕುಮಾರ್, ಚಿಕ್ಕೇಗೌಡ, ಗೀತಾಂಜಲಿ, ಜೈರಾಮ್ ಕವನ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ನಾವು ಮಾಗಡಿ ಮಂಡಲದ ಯುವ ಮೋರ್ಚಾ ಪದಾಧಿಕಾರಿಗಳನ್ನ ಅನೌನ್ಸ್ ಮಾಡಿದ್ದೀವಿ ಮತ್ತು ಎಲ್ಲರಿಗೂ ಕೂಡ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಇದು ಕೇವಲ ಒಂದು ಅನೌನ್ಸ್ ಮಾಡುವಂಥ ಕಾರ್ಯಕ್ರಮ ಆಗಿದ್ದಷ್ಟೇ. ಮುಂದಿನ ತಿಂಗಳು ಧೀರಜ್ ಮುನಿರಾಜನ, ನಮ್ಮ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು, ಅವ್ರನ್ನ ಕರೆಸಿ ಎಲ್ಲಿ ಸಾಧ್ಯ ಆಗುತ್ತೋ, ಕುದೂರಲ್ಲಾದರೆ ಕುದೂರಲ್ಲಿ ಅಥವಾ ಮಾಗಡಿಯಲ್ಲಾದರೆ ಮಾಗಡಿಯಲ್ಲಿ ಎಲ್ಲರಿಗೂ ಕೂಡ ಪದಗ್ರಹಣ ಕಾರ್ಯಕ್ರಮವನ್ನು ಈ ತಿಂಗಳು ಕಳ್ಕೊಂಡು ಮುಂದಿನ ತಿಂಗಳು ಯಾವ ಡೇಟ್ ಸಿಗುತ್ತೆ, ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಅವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮುಂಬರುವ ದಿನಗಳಲ್ಲಿ ಮಾಗಡಿಯ ಎಲ್ಲ ಕುಂದುಕೊರತೆಗಳನ್ನ ಅಡ್ರೆಸ್ ಮಾಡಲಿಕ್ಕೆ ಯುವ ಮೋರ್ಚಾ ಆ್ಯಕ್ಟಿವ್ ಆಗಿರುತ್ತೆ, BJP ಯುವ ಮೋರ್ಚಾ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಈ ದಿನ ಮಾಗಡಿ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದ ಪದಾಧಿಕಾರಿಗಳನ್ನು ಪ್ರಕಟಣೆ ಮಾಡಲಾಗಿದೆ. ಈ ಪ್ರಕಟಣೆಯಲ್ಲಿ ಉಪಾಧ್ಯಕ್ಷರುಗಳಾಗಿ ಗಗನ್ ಸುರೇಶ್, ಶಿವಲಿಂಗ, TG, ದರ್ಶನ್, ಅನಿಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು ನಂದಕುಮಾರ್, ಗಗನ್ BM, ಅಂಜನ್ ಕುಮಾರ್ S, ಕಾರ್ಯದರ್ಶಿಗಳಾಗಿ ಸುರೇಶ್, ಶಶಿಕುಮಾರ್, ವೇದಮೂರ್ತಿ, ರಾಕೇಶ್, ಜೈರಾಮ್ ಅವರನ್ನು ಪ್ರಕಟಣೆ ಮಾಡಲಾಗಿದೆ. ಈ ಪ್ರಕಟಣೆಯನ್ನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪದಾಧಿಕಾರಿಗಳಿಗೆ. ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರಿಗೆ ಮತ್ತು ಮಾಗಡಿ ಮಂಡಲ ಅಧ್ಯಕ್ಷರಾದ ವೀರಭದ್ರಪ್ಪನವರಿಗೆ ಮತ್ತು ಮಾಗಡಿ ಯುವ ಮೋರ್ಚಾ ಅಧ್ಯಕ್ಷರಾದ ಧನುಷ್ ವೀರಾಪುರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಅವರು ನೀಡಿರುವ ಈ ಜವಾಬ್ದಾರಿಗಳನ್ನು ನಾವು ಉನ್ನತ ಮಟ್ಟದಲ್ಲಿ ಯಶಸ್ವಿಗೊಳಿಸಿ ಗ್ರಾಮಗಳಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ BJPಯ ತತ್ವವನ್ನು ಬೆಳೆಸಿ ಯುವಕರನ್ನು ಸಂಘಟನೆ ಮಾಡುವಲ್ಲಿ ನಾವು ಪ್ರಬಲವಾಗಿ ಓಡಾಡುತ್ತೇವೆ ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ. ಧನ್ಯವಾದಗಳು. ತಮ್ಮ ಹೆಸರು ಸರ್? ಗಗನ್ ಸುರೇಶ್. ನಿಮಗೆಲ್ಲ ಹೇಳಿದ್ದು ಸಂಘಟನೆಯ ಮುಂದುವರಿದ ಭಾಗ. ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಏನು ಮಾಗಡಿ ಮಂಡಲದಲ್ಲಿ ಸಂಘಟನೆಯನ್ನು ಚುರುಕು ಮಾಡಲಿಕ್ಕೆ ಎಲ್ಲ ಪದಾಧಿಕಾರಿಗಳನ್ನು ನೇಮಕ ಮಾಡುವಂಥ ಒಂದು ಕಾಯಕ ಇವತ್ತು ಮಾಡ್ತಾ ಇದ್ದೇವೆ ಅನ್ನೋ ವಿಚಾರವನ್ನು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಸ್ಥಳೀಯ ಚುನಾವಣೆ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಗ್ರಾಮ ಪಂಚಾಯಿತಿ, ತಾಲ್ಲೂಕು ಪಂಚಾಯಿತಿ, ಪುರಸಭೆ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಈ ಎಲ್ಲ ಚುನಾವಣೆಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಬಹುಶಃ ನಮಗೆಲ್ಲ ಒಂದು ಅನುಕೂಲಕರ ವಾತಾವರಣ ಕೂಡ ಈ ಸಲ ನಿರ್ಮಾಣ ಆಗಿದೆ.
NDA ಮೈತ್ರಿಕೂಟ ಇರೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಈ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹೊಂದಾಣಿಕೆ ಅಂತ ಬಂದಾಗ ನಮಗೆಲ್ಲೋ ಒಂದು ದೂರದಲ್ಲೆಲ್ಲೋ ಒಂದು ಲೈಟ್ ಕಾಣ್ತದೆ. ಈಗ 17 ತಾಲೂಕು ಪಂಚಾಯಿತಿ ಅಂತ ಕಾಣ್ತದೆ ನಮ್ಗೆ ಈ ಸಲ. ಕುದೂರು ಹೋಬಳಿ ಹೋದ್ಮೇಲೆ ಉಳಿದಿರ್ತಕ್ಕಂಥದ್ದು 17 ತಾಲೂಕು ಪಂಚಾಯಿತಿ, 6 ಜಿಲ್ಲಾ ಪಂಚಾಯಿತಿ. ನಾನೀಗಾಗಲೇ ರಾಜ್ಯ ಕೋರ್ ಕಮಿಟಿನಲ್ಲಿ ರಾಜ್ಯಾಧ್ಯಕ್ಷರ ಮುಂದೆ ಅತ್ಯಂತ ಪ್ರಬಲವಾದಂಥ ವಿಚಾರವನ್ನು ಕೊಟ್ಟಿದ್ದೇವೆ. ಈಗಾಗಲೇ ಕುದೂರನ್ನು ನಾವು ಉಳಿಸ್ಕೊಳ್ತೇವೆ, ನಾವು ಗೆಲ್ತೇವೆ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ಈಗಾಗಲೇ ವಿಜಯೇಂದ್ರ ಅವರ ಮುಂದೆ ನಾವು ಈಗಾಗಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅವ್ರು ಕೇಳಿದ್ರು, ಅದಕ್ಕೆ ನಾನೇನು ಮಾಡಿದೆ, ನೀವು ಒಂದು ದಿನ ಕುದೂರು ಭೇಟಿ ಕೊಡಬೇಕಷ್ಟೇ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅವರು ಬರುವಂಥ ನಿಟ್ಟಿದೆ, ನಾವು ಹೋಗಿ ಅವರ ಹತ್ರ ಡೇಟ್ ತೊಗೊಂಡು ಬಂದು ಕುದೂರಲ್ಲಿ ಒಂದು ದಿನ ಅವರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಮಯವನ್ನು ಕೊಡೋಣ, ಆ ಕಾರ್ಯಕ್ರಮ ರೂಪಿಸೋಣ ಅಂತ ಈಗಾಗಲೇ ನಾಗರಾಜನಿಗೂ ಹೇಳಿದ್ದೀನಿ. ಎಲ್ರಿಗೂ ಕೂಡ ಈಗಾಗಲೇ ನಾನು ಸ್ನೇಹಿತರಿಗೆ ಈಗಾಗಲೇ ಹೇಳಿದ್ದೀನಿ, ಹೋಗೋಣ ಸದ್ಯದಲ್ಲೇ ಹೋಗಿ ವಿಜಯೇಂದ್ರ ಅವರು ಡೇಟ್ ತೊಗೊಂಡು ಕುದೂರು ಕರೆಸುವಂಥ ಕೆಲಸ. ಇದು ಒಂದು ಪಾರ್ಟ್. ಎರಡನೇದಾಗಿ ಸ್ವಲ್ಪ JDS ಸ್ನೇಹಿತರುಗಳೇನಿದ್ದಾರೆ ನಿಮಗೆ ಸ್ವಲ್ಪ ವಿಶ್ವಾಸಕ್ಕೆ ಹೋಗಿ ಅವ್ರ ಜೊತೆ. ಯಾಕೆಂದ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಆದೇಶ ಇದೆ, ಮೈತ್ರಿ ಇದೆ. ಮೈತ್ರಿ ಇಲ್ಲ ಅಂದಿದ್ರೆ ನಾನು ಈ ವಿಚಾರ ಹೇಳಕ್ಕಿಲ್ಲ. ಮೈತ್ರಿ ಇರೋದ್ರಿಂದ 17 ತಾಲೂಕು ಪಂಚಾಯಿತಿನಲ್ಲಿ ನಾವು ಎಷ್ಟನ್ನು ಅವ್ರ ಮುಂದೆ ಇಡಬಹುದು, ನಮ್ಮ BJPಗೆ ಎಷ್ಟು ಸೀಟನ್ನು ಕೇಳಬಹುದು. 50-50 ಹೋಗ್ಬೋದಾ? 50-50 ಅವ್ರು ಒಪ್ಕೊಂಡ್ರೆ ಇಲ್ಲಿ 50ಗೆ ನಮಗೆ ನಿಲ್ಲಿಕ್ಕೆ ಕ್ಯಾಂಡಿಡೇಟ್ ಇರಬೇಕಲ್ಲ ಸರ್. ಆ ಕ್ಯಾಂಡಿಡೇಟ್ನ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಲ್ಲಿ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಸಂಚಾಲಕರು ಮತ್ತು ಸಹ ಸಂಚಾಲಕರನ್ನಾಗಿ ಇವತ್ತು ನೇಮಕ ಮಾಡುವಂಥ ಕೆಲಸ ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ನಾಳೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಶತಾಯಗತಾಯ ನಮ್ಮ ಹೋಬಳಿನಲ್ಲಿ ಕನಿಷ್ಠ ಒಂದು 10 ರಿಂದ 15 ಜನನಾದರೂ ನಾವು ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಮಾಡಬೇಕಾದ್ರೆ ನಾವು ಈಗಲಿಂದ ಕಾರ್ಯಪ್ರವೃತ್ತರಾಗಬೇಕು. ಇಲ್ಲಿ ಹೋಬಳಿ ಉಸ್ತುವಾರಿಗಳು ಅಥವಾ ಸಂಚಾಲಕರು ಅಂತ ಏನು ನಾವು ಮಾಡಿದ್ದೇವೆ, ಆ ಸಂಚಾಲಕರು ಮತ್ತು ಸಹ ಸಂಚಾಲಕರು ಏನು ನಿಮ್ಮ ಪಂಚಾಯಿತಿಗಳಿದೆ, ನಿಮ್ಮ ಊರು ಅಥವಾ ನಿಮ್ಮ ಪಂಚಾಯಿತಿಲಿ ಯಾವ ಕ್ಯಾಂಡಿಡೇಟ್ ಎಲ್ಲಿ ನಿಲ್ಲಿಸ್ಬೋದು, ಯಾವ ಕೆಟಗರಿ ಬಂದರೆ ಯಾರನ್ನು ನಾನು ಅಲ್ಲಿ ಆಯ್ಕೆ ಮಾಡ್ಬೋದು, ಇದನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ. ಈಗ ಉದಾಹರಣೆಗೆ ಒಂದು OBC ಕೊಡ್ತಾರೆ, BCMA ಕೊಡ್ತಾರೆ, BCM ಲೇಡಿ ಕೊಡ್ತಾರೆ. BCM ಲೇಡಿ ಕೊಟ್ಟಾಗ ನಾವು ಯಾರನ್ನಲ್ಲಿ ನಮ್ಮೂರನ್ನು ನಿಲ್ಲಿಸ್ಕೋಬಹುದು. ಇಲ್ಲ ಜನರಲ್ ಲೇಡಿ ಬರ್ತಾ ಇದೆ, ಆ ಜನರಲ್ ಲೇಡಿಗೆ GBAನಲ್ಲಿ 50% ಲೇಡಿ ಕೊಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿನ್ನೆ ಕೆಟಗರಿ ಮಾಡಿದ್ದಾರೆ, 50% ಲೇಡಿ. ಇನ್ಮೇಲೆಲ್ಲ ಅವ್ರದ್ದೇ, ಏನಿಲ್ಲ ನಮ್ಮದು. ಸುಮ್ಮನೆ ಆಯಿತು 50% ಬಂದಮೇಲೆ ಏನಿದೆ ಗಂಡಸರು ಇಲ್ಲ, ಏನು ಮಾಡ್ಕೊತೀರ ಅಂತ ಅದ್ರಲ್ಲಿ ಕೆಟಗರಿ ಬರುತ್ತೆ, ಅದ್ರಲ್ಲಿ ಕೆಟಗರಿ ಬೇರೆ ಬರುತ್ತೆ. ಇಲ್ಲ ಈಗ ಒಂದು 20 ಜೆಂಟ್ಸ್ ಇದೆ ಅಂತಂದರೆ ಅದ್ರಲ್ಲಿ 1-2 ನಿಮ್ಗೆ ಜನರಲ್ ಸಿಗ್ಬೋದಾ, ಇಲ್ಲ 4 ಸಿಗ್ಬೋದು ಅಷ್ಟೇ. ಅದರಿಂದ ದಯವಿಟ್ಟು ಹೆಣ್ಮಕ್ಳು ಕೂಡ ಏನು ಮಹಿಳಾ ಮೋರ್ಚಾದವ್ರು ಏನಿದ್ದೀರಾ ಅವರು ಕೂಡ ಇವತ್ತಿನಿಂದಲೇ ನೀವು ಪ್ರಯತ್ನ ಪಡಿ. ಭವಿಷ್ಯ ಇದೆ, ಅದರಲ್ಲೂ BJPನಲ್ಲಿ ಭವಿಷ್ಯ ಇದೆ ಹೆಣ್ಮಕ್ಳಿಗೆ. ಏನು ಇವತ್ತು ನಾವು ಮಾಗಡಿ BJP ಕಚೇರಿಯಲ್ಲಿ ಸೇರಿದ್ದೀವಿ. ಒಂದು ಈ ಎಲೆಕ್ಷನ್ ಹತ್ರದಲ್ಲಿದ್ದೀವಿ, ಎಲ್ಲರಿಗೂ ಗೊತ್ತಿದೆ ಈಗಾಗಲೇ. ಈ ಸಂದರ್ಭದಲ್ಲಿ ಏನು ನಮ್ಮ ಪಾರ್ಟಿ ವತಿಯಿಂದ ಹಿರಿಯರಿದ್ದಾರೆ ಮತ್ತು ಅವತ್ತಿಂದ ಸಂಘಟನೆ ಮಾಡ್ಕೊಂಡು ಬಂದಿರುವಂತಹ ನಮ್ಮ UP ಇರ್ಬೋದು, ಮಹಿಳಾ ಮೋರ್ಚಾ ಇರ್ಬೋದು, ಈ ಒಂದು ಬಾಡಿನ ಕಂಪ್ಲೀಟ್ ಆಕ್ಟಿವ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಭೆನ ತುರ್ತಾಗಿ ಕರೆದಿರುವಂಥದ್ದು. ಈ ಸಭೆಗೆ ವೇದಿಕೆ ಮೇಲಿರುವ ನಮ್ಮ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಿಗೂ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಿಮ್ಮ ಮುಖಾಂತರ. ಮತ್ತು ಇಲ್ಲಿ ನೆರೆಸಿರುವಂಥ ಎಲ್ಲ ನಮ್ಮ ಹೋಬಳಿ ಅಧ್ಯಕ್ಷರು, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಎಲ್ಲ ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ತಪ್ಪು ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ. ಉದ್ದೇಶ ಈ ದಿನ ಯುವ ಮೋರ್ಚಾ ಬಾಡಿನ ಅನೌನ್ಸ್ ಮಾಡುವಂಥದ್ದು, ಅದರ ಜೊತೆಗೆ ಮುಂದಿನ ಎಲೆಕ್ಷನ್ನ ಒಂದು ಜವಾಬ್ದಾರಿ ಪಂಚಾಯತಿ ಲೆವೆಲಲ್ಲಿ ಜವಾಬ್ದಾರಿ ತಗೊಂಡು, ಹೋಬಳಿ ಮಟ್ಟದ ಜವಾಬ್ದಾರಿ ತಗೊಂಡು ಆ ಬಾಡಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂಥದ್ದಾಗಬೇಕು ಅನ್ನೋದಷ್ಟು ಉದ್ದೇಶ ಕಾರ್ಯಕ್ರಮದ ಇವತ್ತು ರೂಪರೇಷ ಆಗಿರ್ತೈತೆ. ಈ ಮಾಗಡಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ವೀರಾಪುರದ ಧನುಷ್ ಅವರು ಅನೌನ್ಸ್ ಮಾಡಿರೋದು ತಮಗೆಲ್ಲ ಗಮನಕ್ಕೆ ಬಂದಿದೆ. ಇವತ್ತು ಅವರು ಒಂದು ನೇತೃತ್ವದ ತಂಡವನ್ನು ಅವರು ಒಂದು ತಾಲೂಕು ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮಾಡಿ ಈ ದಿನ ಎಲ್ಲರಿಗೂ ಅವ್ರಿಗೆ ಅವರ ಒಂದು ಲೆಟರ್ಡಲ್ಲಿ ಕೊಡೋದ್ರ ಮುಖಾಂತರ ತಮಗೆ ಪರಿಚಯಿಸಬೇಕು ಅನ್ನೋದು ಕಾರ್ಯಕ್ರಮದ ರೂಪರೇಷ ಆಗಿತ್ತು.
ಏನು ಮುಂದಿನ ದಿನಗಳಲ್ಲಿ NDA ಮೈತ್ರಿ ಇದೆ, ಬಟ್ ನಮ್ಮ ಪಾರ್ಟಿ ಕೆಲಸನ ನಾವು ಮಾಡ್ಕೊಂಡು ಹೋಗುವಂಥ ಕೆಲಸ ಆಗಬೇಕು. ವಿಶೇಷವಾಗಿ ನಾವು ಕಾರ್ಯಕರ್ತರು ಆಕ್ಟಿವ್ ಆಗಿದ್ದರೆ ರಾಜ್ಯದ ನಾಯಕರಾಗಿರ್ಬೋದು, ಜಿಲ್ಲೆ ನಾಯಕರಾಗ್ಬೋದು, ಯಾವ ರೀತಿ ಕೆಲಸ ಆಗ್ತಾ ಇದೆ ಮಾಗಡಿಯಲ್ಲಿ ಅನ್ನೋದನ್ನು ಗಮನಿಸ್ತಾ ಇರೋಂಥದ್ದಾಗ್ತಾ ಇರ್ತದೆ. ಸಂಘಟನೆ ವಿಚಾರ ಅಂತ ಬಂದಾಗ ಮಾಗಡಿ ಅಧ್ಯಕ್ಷರು ಸ್ವಲ್ಪ ಎಲ್ಲ ಹೋಬಳಿ ಮಟ್ಟದಲ್ಲಿ ಪ್ರವಾಸ ಮಾಡಬೇಕು. ಯಾಕೆ ಅಂತಂದರೆ ಹೋಬಳಿ ಮಟ್ಟದಲ್ಲಿ ಬಂದ್ರೇ ಅಲ್ಲಿ ಸ್ಥಳೀಯರು ಎಷ್ಟೋ ಜನ ಮಾಗಡಿಗೆ ಬರೋಕ್ಕೆ ಆಗೋದಿಲ್ಲ. ಹೋಬಳಿ ವೈಸ್ ಕಾರ್ಯಕ್ರಮಗಳು ಹಾಕ್ಕೊಂಡಾಗ ಅಲ್ಲಿ ವಾಸ್ತವ ಸ್ಥಿತಿ ಅಲ್ಲೇ ಗೊತ್ತಾಗುತ್ತದೆ. ಯಾಕೆಂದರೆ ಇಲ್ಲೊಂದು 20 ಜನ ಕೂತ್ಕೊಂಡಿದ್ದಕ್ಕೆ ನಾವೇ BJP ಅನ್ಕೊಳ್ಳೋದು ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಹೋಬಳಿ ಮಟ್ಟದಲ್ಲಿ ಬಂದು ಕಾರ್ಯಕ್ರಮಗಳನ್ನ ಮಾಡಿ ಸ್ವಲ್ಪ ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕು. ಆಮೇಲೆ ಇನ್ನೊಂದು, ಇಲ್ಲಿ ದಯವಿಟ್ಟು ಬಣ ಅನ್ನೋದು ಯಾರ ಮೈಂಡಲ್ಲೂ ಬೇಡ. BJP ಪಾರ್ಟಿಯಿಂದ ಯಾರು ಜವಾಬ್ದಾರಿ ಘೋಷಣೆ ಆಗ್ತಾರೆ ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದಿನ ನನಗೊಂದು ಜವಾಬ್ದಾರಿ ಇರ್ತದೆ, ಮತ್ತೊಬ್ಬರಿಗೆ ಇನ್ನೊಂದು ಇರುತ್ತೆ. ಅದಕ್ಕೆಲ್ಲ ನಾವು ಇದು ಹೋಗ್ಬಾರ್ದು. ನಾವು ಇಲ್ಲಿ ನರೇಂದ್ರ ಮೋದಿ ದೇಶ ಧರ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಮತ ಕೊಟ್ಟಿರ್ತದ್ದು. ರಾಮನಗರ ಜಿಲ್ಲೆಗೆ ಮೊದಲಿಗೆ ಏನಾರ ನೆನೆಸ್ಕೊಳ್ಳೋದ್ರೆ BJP ವೋಟ್ ಹಾಕೋದಾದ್ರೆ ಮಾಗಡಿನೇ ಅಂತ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮಾತು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ. ಈಗ ಉದಾಹರಣೆಗೆ ಒಂದು ಯುವ ಮೋರ್ಚಾ ಅಂತ ನಾವು ಮಾಗಡಿ ಮಂಡಲಾಧ್ಯಕ್ಷರು ಅನೌನ್ಸ್ ಮಾಡಿದಾಗ ಆ ಬಾಡಿ ಆಕ್ಟಿವ್ ಆಗಿರಬೇಕು. ಸುಮ್ಮನೆ ಅವರು ನಾನು ಅಧ್ಯಕ್ಷ ಆಗಿದ್ದೀನಿ ಅಂದ್ಬಿಟ್ಟು ಅವರೊಬ್ಬರು ಸುಮ್ಮನೆ ಇದ್ರೆ ಆಗೋದಿಲ್ಲ. ಅದೇ ರೀತಿ ಎಲ್ಲ ಮೋರ್ಚಾಗೂ ಸೇರಿಸಿ ಹೇಳ್ತೀನಿ, ಅಟ್ಲೀಸ್ಟ್ ಅವ್ರ ಬಾಡಿ ಆಕ್ಟಿವ್ ಆಗಿದ್ರೆ ಸಾಕು. ಮುಂದೆ ಸಂಘಟನೆಗೆ ಅದೇ ಒಂದು ದೊಡ್ಡ ಶಕ್ತಿ. ಬರೀ ಅಧ್ಯಕ್ಷ ಅಂದ್ಬಿಟ್ಟು ಲೆಟ್ರೇಟ್ ಮಾಡಿಕೊಂಡು ಯಾರೇ ಆಗಲಿ, ನಾನೇ ಆಗ್ಬೋದು, ಯಾವರೇ ಅಧ್ಯಕ್ಷ ಆದರೂ ಇರೋದ್ರಲ್ಲಿ ಬೇಡ. ಯಾಕೆಂದರೆ ಮಾಗಡಿಲಿ ನಮ್ಮ BJPಗೆ ವೋಟ್ ಹಾಕೋಕ್ಕೆ ಪ್ರತಿ ಮನೆಯಲ್ಲೂ ರೆಡಿ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಅದು ನಮಗೆ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.